ಇದು ಸಾವನ್ನೇ ಗೆದ್ದಂತಹ ಮೃತ್ಯುಂಜಯನ ಲೈವ್ ಸ್ಟೋರಿ ನೋಡಿ. ಅಲ್ಲಿ ಜೀವನ್ ಮರಣದ ಹೋರಾಟ ನಡೆಸ್ತಾ ಇರುವಂಥವರು ಬಹಳಷ್ಟು ಜನ ಕಾಣಿಸ್ತಾ ಇದ್ರು. ಆದರೆ ಈ ಒಂದು ನಾವು ಹೇಳ್ತಿರುವಂಥ ಸ್ಟೋರಿ ಇದೆಯಲ್ವಾ, ನಿಜಕ್ಕೂ ನಮಗೆ ರೋಮಾಂಚನ ಆಗುತ್ತೆ. ವಯನಾಡಿನಲ್ಲಿ ಕೊಚ್ಚಿ ಬಂದು ಮಣ್ಣಿನಡಿ ಸಿಲುಕಿದ್ದ ವ್ಯಕ್ತಿಯೊಬ್ಬ ಮಣ್ಣು ಮಿಶ್ರಿತ ನೀರಿನಲ್ಲಿ ದೇಹದ ಅರ್ಧ ಭಾಗ ಸಿಕ್ಕಾಕೊಂಡಿತ್ತು. ಪ್ರಾಣ ಭಿಕ್ಷೆ ಬೇಡುತ್ತಾ ಅರ್ಚಾಡುತ್ತಾ ಗೀಳಿಡ್ತಾ ಇದ್ದ. ಕಣ್ಣೆದುರ NDRF ಟೀಮ್ ಇದ್ರೂ ಕೂಡ ರಕ್ಷಿಸಲಾಗದಂತಹ ಸ್ಥಿತಿ. ಯಾಕಂದ್ರೆ ಹೋಗಕ್ಕಾಗ್ತಾ ಇಲ್ಲ, ಹೆಂಗೆ ಹೋಗ್ಬೇಕು? ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಆಗ್ತಾ ಇಲ್ಲ ಅಲ್ಲಿ. ಸತತ 4 ಗಂಟೆ ಅವನಲ್ಲಿ NDRF ಟೀಮ್ ದಡದಲ್ಲಿ. ಅವನು 4 ಗಂಟೆ ಸಿಕ್ಕಾಕೊಂಡಿದ್ದಾನೆ. ಈ ಕಡೆ NDRF ತಂಡ. ಕೊನೆಗೂ ಮುನಿದಂತಹ ಪ್ರಕೃತಿ ಮಾತೆ ಶಾಂತವಾಗ್ತಾಳೆ. ಕಾರ್ಯಾಚರಣೆ ಆರಂಭ ಆಗುತ್ತೆ. ಜೀವ ಭಯದಲ್ಲಿದ್ದಂತಹ ವ್ಯಕ್ತಿಯನ್ನು ರಕ್ಷಿಸಿದ್ದೇ ರಣರೋಚಕವಾದಂತಹ ಕಾರ್ಯಾಚರಣೆ ಇದು. ರೆಜಿಮೆಂಟ್ ಯೋಧರ ಕಾರ್ಯಾಚರಣೆಯಿಂದ ಬಡಜೀವ ಬದುಕ್ತು. ಅಯ್ಯೋ, ಬಡಜೀವ ಬದುಕ್ತಪ್ಪ. ಸಾವು ಬಂದುಬಿಟ್ಟಿದೆ, ಕಣ್ಣು ಮುಂದೆ ಇದೆ, ಸಾವಿನ ಬಾಗಿಲು ಓಪನ್ ಮಾಡ್ದಂಗೆ. ನೋಡಿ, ಇದೇ ವ್ಯಕ್ತಿ ನೋಡಿ, ಅವರ ಮುಖದಲ್ಲಿ ಕಾಣಿಸ್ತಾ ಇದೆ, ಸಾವನ್ನ ಗೆದ್ದೆಪ್ಪ ನಾನು ಸತ್ತೋಗಿದವನು ಬದುಕು ಬಂದೆ, ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ ಇವರು ಯೋಧರು ಅಂಥೇಳಿ ಅವರು ಮುಖದಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇವರು ಇದೇ ವ್ಯಕ್ತಿ ಇದ್ದಾರಲ್ಲ, ಅಲ್ಲಿ ನಿಮಗೆ ರೌಂಡ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿ. ಎಲ್ಲರೂ ಹೆಂಗೆ ಗೊತ್ತಾಗ್ಬೇಕು ರೀ? ಚೀರಾಡಿದ್ರೆ, ಕೂಗಾಡಿದ್ರೆ ಎಲ್ಲ ಮಣ್ಣಿನ ರಾಶಿ, ಕಲ್ಲು ಬಂಡೆಗಳು, ಬರೀ ತಲೆ ಅಷ್ಟೇ, ತಲೆ 2 ಕೈ. ಆಗ ಮೇಲೆ ಬರೋಕ್ಕಾಗ್ತಾ ಇಲ್ಲ. ಏನು ನೀರ ಈಜುಡ್ಕೊಂಬರೋಕ್ಕೆ? ಹಾಗಾಗಿ ನರಕ ಅನುಭವಿಸ್ಬಿಟ್ರು ಆ ವ್ಯಕ್ತಿ. 4 ಗಂಟೆ ಚೀರಾಡಿದ್ದಾರೆ, ಊಟ ಇಲ್ಲ, ಏನಿಲ್ಲ, ನಿರಂತರವಾಗಿ ಮಳೆ ಬರ್ತಾ ಇದೆ, ಕಾಲು ಸಿಕ್ಕಾಕೊಂಡಿದ್ದಾವೆ. ಮತ್ತು ಹಿಂದೆಯಿಂದ ಏನಾದರೂ ಮತ್ತೆ ಬಂಡೆ ಅಪ್ಪಳಿಸುತ್ತೇನೋ ಅಥವಾ ಮಣ್ಣು ಭಾರಿ ಪ್ರಮಾಣದಲ್ಲಿ ಕೊಚ್ಕೊಂಡು ಬರುತ್ತೇನೋ ಅಂತ ಭಯ ಒಂದು ಕಡೆ. ನೋಡಿ, ಅವ್ರ ಕುಟುಂಬಸ್ಥರು ಇದ್ದಾರೋ ಇಲ್ವೋ, ಅಳ್ತಾನೆ ಅವರು ದಡಕ್ಕೆ ಬಂದರು. ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ ನಮ್ಮ ಯೋಧರು, ಅವ್ರನ್ನೀಗ ಸೇಫ್ ಮಾಡಿದ್ದಾರೆ. ನಿಜಕ್ಕೂ ಒಂದೊಂದು ದೃಶ್ಯಗಳು ಕೂಡ ಮೈ ನವಿರಳಿಸ್ತಾ ಇದ್ದಾವೆ. ನಮ್ಮ ಯೋಧರ ಈ ಕೆಲವೊಂದಿಷ್ಟು ಸಾಹಸವಾದಂಥ ಕಾರ್ಯಾಚರಣೆಗಳು ನೋಡಿ. ಏನಾದರೂ ಆ ವ್ಯಕ್ತಿಗೆ, ನಮ್ಮ ಯೋಧರಲ್ಲಿ ಆತನ ಗುರುತು ಹಿಡಿದೇ ಇದ್ದಿದ್ರೆ, ಅಂದರೆ ಆ ವ್ಯಕ್ತಿ ಚೀರಾಡೋದು ಕೇಳಿಸ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ಬದುಕುಳಿಯುವಂಥ ಸಾಧ್ಯತೆಗಳು ಕಡಿಮೆ ಇತ್ತು. NDRF ಟೀಮ್ ದಡದಲ್ಲಿ ನಿಂತು ನೋಡ್ತಾ ಇದ್ರೆ ಹೇಗೆ ಈ ವ್ಯಕ್ತಿಯನ್ನು ನಾವು ಸೇಫ್ ಮಾಡ್ಬೋದು ಅಂತೇಳಿ ಎಲ್ಲ ಪ್ರಯೋಗಗಳನ್ನು ಮಾಡೋದು, ಆದರೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ದೂರ ರೀ, ಸುಮಾರು ಏನಿಲ್ಲ ಅಂತಂದ್ರೂ 200 ಮೀಟ್ರು ಈ NDRF ಇರೋದು, ಅಲ್ಲಿರೋದು. ಒಂದು ಸಣ್ಣ ಇರುವೆ ಥರ ಕಾಣಿಸ್ತಾ ಇದ್ದ ಆ ವ್ಯಕ್ತಿ. ಆದರೆ ಆ ಸೌಂಡ್ ಕೇಳಿಸ್ತಾ ಇತ್ತು, ಅಂದರೆ ಅಳೋದು, ಚೀರಾಡೋದು, ಹೆಲ್ಪ್ ಮೀ ಅನ್ನೋದು ಕೇಳಿಸ್ತಾ ಇತ್ತು. ಅದಾದ ಮೇಲೆ ಹರಸಾಹಸವನ್ನು ಮಾಡಿ ಆ ವ್ಯಕ್ತಿಯನ್ನು ದಡಕ್ಕೆ ಕರ್ಕೊಂಡು ಬರುವಲ್ಲಿ ಅಲ್ಲಿನ ನಮ್ಮ ಯೋಧರು ಸಕ್ಸಸ್ ಆಗಿದ್ದಾರೆ. ಈ ದೃಶ್ಯಗಳು ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಬದುಕುಳಿದಂಥವರ ಒಂದು ನಾನು ಬದುಕಿದ್ನಪ್ಪ ಅಂಥೇಳಿ ಆ ಒಂದು ಭಾವ, ಅದರ ಜೊತೆಗೆ ಅಯ್ಯೋ ನಾನು ಸಾವಿನ ದವಡೆ ಹತ್ರ ಹೋಗಿದ್ದೆ ಅನ್ನೋದು. ಮತ್ತು ಆ ಥರ ಕುಟುಂಬಸ್ಥರು ಎಲ್ಲಿ ಹೋಗಿದ್ದಾರೆ, ನಾನು ಒಬ್ಬನೇ ಇದ್ದೀನಿ, ಈ ರೀತಿಯಾಗಿ ಕೆಲವೊಂದಿಷ್ಟು ಭಯದ ವಾತಾವರಣ ಚಿತ್ರಣಗಳು ಅಲ್ಲಿನ ಭೀಕರತೆಯನ್ನು ಹೇಳ್ತಾ ಇದ್ದಾವೆ.